ಈಗೇನ್ ಗುರು ಸಿನೇರಿಯೋ ಈ ತರ ಆಗ್ಬಿಡ್ತಲ್ಲ. ಆಲ್ರೆಡಿ ನಮ್ಮ RCB ಅವರು ಕ್ವಾಲಿಫೈರ್ 1 ಅಲ್ಲಿ GT ನ ಸೋಲ್ಸಾಕ್ಬಿಟ್ಟಿದ್ರು. ನೀವು ಬರ್ಲೇಬೇಡಿ, ಹೋಗ್ಬಿಡ್ರಿ ಆ ಕಡೆಗೆ ಅಂತ. ಈಗ ನೋಡಿದ್ರೆ GT ಅವರು ಇಲ್ಲ ಗುರು, ಮತ್ತೆ ನಾವು ಬಂದೇ ಬರ್ತೀವಿ, ನಿಮ್ಮ ಅಗೇನ್ಸ್ಟ್ ನಾವು ಆಡ್ಲೇಬೇಕು, ಮತ್ತೆ ನಮ್ಮ ಪರಾಕ್ರಮ ಯಾವ ತರ ಇದೆ ಅಂತ ತೋರಿಸ್ಲೇಬೇಕು ಅಂತ ಇವತ್ತು RR ಅಗೇನ್ಸ್ಟ್ ಯಾವ ತರ ಗೇಮ್ ಅನ್ನ ಆಡಿ ಫೈನಲ್ ಗೆ ಎಂಟ್ರಿ ಕೊಟ್ಟಿದ್ದಾರೆ, ನೀವೇ ನೋಡಿದೀರಾ. ಇವತ್ತು ಆಲ್ಮೋಸ್ಟ್ ಎಲ್ಲ ಕೂಡ ಕನ್ಫರ್ಮ್ ಆಗ್ಬಿಟ್ಟಿದ್ರು, RR ಫಿನಾಲ್ ಆಗಿ ಬರೋದು, RCB ಮತ್ತೆ RR ಮ್ಯಾಚ್ ಕೂಡ ಬೀಳುತ್ತೆ ಅಂತ. ನೋಡಿದ್ರ IPL ಯಾವ ತರ ತಿರುಗ್ತು ಅಂತ. ನಾನು ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಎಲ್ಲ ಕೂಡ RR ಅಂತಾರೆ. ಅಲ್ಲಿ ನೋಡಿದ್ರೆ GT ಕಡೆ ಮ್ಯಾಚ್ ಟರ್ನ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ. ಅದೇ ರೀತಿ ಇವತ್ತು ಮ್ಯಾಚ್ ಟರ್ನ್ ಕೂಡ ಆಗಿದ್ದು. ಅದಾದ್ಮೇಲೆ ನಂಗೆ ಏನ್ ಕನ್ಫ್ಯೂಸ್ ಅಂದ್ರೆ, ಅವತ್ತು RCB ಮತ್ತೆ GT ಮ್ಯಾಚ್ ಆಯ್ತಲ್ಲ, ಅವತ್ತಾಡಿದ್ GT ಯಾವ್ದು, ಇವತ್ತು RR ಮತ್ತೆ GT ಆಯ್ತಲ್ಲ, ಇವತ್ತಾಡಿದ್ GT ಯಾವ್ದು ಅನ್ನೋದೇ ಫುಲ್ ಕನ್ಫ್ಯೂಷನ್. ಅವತ್ ನೋಡ್ತು ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಫುಲ್ ಹೋಗೆ, ಅದಾದ್ಮೇಲೆ ಕಡೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಮಾತೇ ಬರಲ್ಲ. ಆ ದುನಿಯಾ ವಿಜಯ್ ಅವ್ರದ್ದು ಒಂದು ಮೀಮ್ ಇದೆಯಲ್ಲ, ಮಾತೇ ಇಲ್ಲ. ಸೊ ಅದು ನೆನ್ಪು ಬರುತ್ತೆ, ಮಾತೇ ಇಲ್ಲ. ಆತರ ಒಂದು ನೆನ್ಪು ಕೂಡ ಆಗೋದು. ಏನು ಬ್ಯಾಟಿಂಗ್ ಮಾಡಿದ್ರು, ಏನ್ ಬೌಲಿಂಗ್ ಮಾಡಿದ್ರು. ಅದಾದ್ಮೇಲೆ ನೋಡಿ, ಇವತ್ತು ಟಾಸ್ ಅನ್ನ ಸೋತ್ರು ಕೂಡ GT ಅವರು, ಒಂದ್ ಕಡೆ ಅವರಿಗೆ ಅಡ್ವಾಂಟೇಜ್ ಕೂಡ ಸಿಕ್ತು. ಆಲ್ಮೋಸ್ಟ್ ಆಕ್ಚುಲಿ ಇವತ್ತು ವೈಭವ್ ಸೂರ್ಯವಂಶಿ ಬೇಗ ಔಟ್ ಆಗಿದ್ದ ಅಂದ್ರೆ ಅದು ಕೂಡ ಬರ್ತಾ ಇರಲಿಲ್ಲ, ಹೇಳ್ಬೇಕು ಅಂದಿದ್ರೆ. 214 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಇನ್ ಕೇಸ್ ವೈಭವ್ ಸೂರ್ಯವಂಶಿ ಬೇಗ ಔಟ್ ಆಗ್ಬಿಟ್ಟಿದ ಅಂದ್ರೆ ಇದು ಕೂಡ ಬರ್ತಾ ಇರಲಿಲ್ಲ. ಗೊತ್ತು ನಿಮ್ಗೆ, ಒನ್ ಮ್ಯಾನ್ ಆರ್ಮಿ ತರ ನೆನ್ಕೊಂಡು ಆಡೋದು ಯಾವಾಗ್ಲೂ ವೈಭವ್ ಸೂರ್ಯವಂಶಿ ಅಂತ. ಅದಾದ್ಮೇಲೆ ಕಡೆ ಟಾಸ್ ಸೋತ್ರು ಕೂಡ ಅಷ್ಟೇ, GT ಅವರಿಗೆ ಒಂದ್ ಕಡೆ ಅಡ್ವಾಂಟೇಜ್ ಕೂಡ ಆಯ್ತು. ಅದಾದ್ಮೇಲೆ ಇವರು ರಾಜಸ್ಥಾನ್ ಅವರು ಏನಕ್ಕೆ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಇದುವರೆಗೂ ಈ ಪಿಚ್ ಅಲ್ಲಿ ಯಾರ್ಯಾರು ರೀಸೆಂಟ್ ಆಗಿ ಬ್ಯಾಟಿಂಗ್ ನ ಮಾಡಿದ್ರೆ ಅವರು ಆಲ್ಮೋಸ್ಟ್ ವಿನ್ ಕೂಡ ಆಗಿದ್ದಾರೆ. ಹಾಗಾಗಿ ಅದೇ ಒಂದು ಇಂಟೆಂಟ್ ಇಟ್ಕೊಂಡು RR ಟಾಸ್ ಅನ್ನ ವಿನ್ ಆಗಿ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅನ್ಸುತ್ತೆ. ಆದ್ರೆ ಒಂದು ಹೈಯೆಸ್ಟ್ ರನ್ ಕೋರ್ಸ್ ಅಲ್ಲಿ ಅವರು ಇವತ್ತು ಫೇಲ್ ಕೂಡ ಆಗಿದ್ದು. ಲಾಸ್ಟ್ ಮ್ಯಾಚ್ ತರ ಈ ಮ್ಯಾಚ್ ಫಸ್ಟ್ ಇನ್ನಿಂಗ್ಸ್ ಆಡ್ಬಿಟ್ಟು ಒಂದು ಒಳ್ಳೆ ರನ್ ಕೋರ್ಸ್ ಅಂತ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಜೈಸ್ವಾಲ್ ಔಟ್ ಕೂಡ ಆಗಿದ್ದು. ಅದಾದ್ಮೇಲೆ ಈ ಕಡೆ ಧ್ರುವ್ ಜುರೇಲ್ ಕೂಡ ಔಟ್ ಆಗಿದ್ದು. ಟೀಮಿಗೆ ದೊಡ್ಡ ಹೊಡ್ತಾ ಬಿತ್ತು ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಪ್ರೆಷರ್ ವೈಭವ್ ಸೂರ್ಯವಂಶಿ ಮೇಲೆ ಬಿದ್ದೇ ಬೀಳ್ತಾ. ನಾನೇನ್ ಅನ್ಕೊಂಡೆ ಗೊತ್ತಾ, ಇಲ್ಲಿ ಟಾಪ್ ಬ್ಯಾಟ್ಸ್ಮನ್ಸ್ ಕಡೆ ಕೊಲಾಪ್ಸ್ ಆಗಿದ್ದಾರೆ ಅಂದ್ರೆ ವೈಭವ್ ಸೂರ್ಯವಂಶಿ ಏನ್ ಮ್ಯಾಕ್ಸ್ ಅಂದ್ರೆ 50 ತನಕ ಆಡ್ಬೋದು, ಅಷ್ಟರೊಳಗೆ ಇಲ್ಲಾಂದ್ರೆ ಅದ್ರೊಳಗೆ ಔಟ್ ಕೂಡ ಆಗ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಈ ಹುಡುಗನ್ ಧೈರ್ಯ ಮಾತ್ರ ನಿಜವಾಗ್ಲೂ ಮೆಚ್ಚಲೇಬೇಕು ಗುರು. ಈಗ ಬೇರೆ ಬ್ಯಾಟ್ಸ್ಮನ್ ಆಗಿದ್ರು ಕೂಡ ಅಷ್ಟೇ, ಈ ಟಾಪ್ 2 ಬ್ಯಾಟ್ಸ್ಮನ್ಸ್ ಕಡೆ ಕೊಲಾಪ್ಸ್ ಆಗಿದ್ದಾರೆ ಕೂಡ, ನನ್ ಮೇಲೆ ಪ್ರೆಷರ್ ಬೀಳುತ್ತೆ, ಇನ್ ಎಷ್ಟು ಆಡಕ್ಕಾಗುತ್ತೆ ಹಾಗೆ ಹೇಗೆ ಅಂತ ಒಂದು ಮೈಂಡ್ ಸೆಟ್ ಬಂದ್ಬಿಡ್ದದು. ಆದ್ರೆ ಈ ಹುಡುಗ ಹಂಗಲ್ಲ, 96 ರನ್ ನೋಡ್ದಿದ್ದು. ಲಾಸ್ಟ್ ಮ್ಯಾಚ್ ನೋಡಿದ್ರೆ 97 ರನ್, ಈ ಮ್ಯಾಚ್ 96 ರನ್. ಒಂದೇ ಒಂದು ಬೇಜಾರಾಗಿದ್ದು, ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಜಸ್ಟ್ 3 ರನ್ ಇಂದ ಸೆಂಚುರಿ ಕೈತಪ್ಪೋಗಿದ್ದು. ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ 4 ರನ್ನಿಂದ ಸೆಂಚುರಿ ಕೈತಪ್ಪೋಗಿದ್ದು. ಮತ್ತೆ ಇನ್ನೊಂದೇನು ಕೋ ಇನ್ಸಿಡೆಂಟ್ ಅಂದ್ರೆ, ಸೇಮ್ ಟು ಸೇಮ್ ಕ್ಯಾಚು. ಲಾಸ್ಟ್ SRH ಮತ್ತೆ RR ಮ್ಯಾಚ್ ಆದಾಗ್ಲೂ ಕೂಡ ಅಷ್ಟೇ, ಬ್ಯಾಕ್ ಸೈಡ್ ಗೆ 6 ಹೊಡಿಯಕ್ ಹೋಗಿ ಅದು ಸೆಂಚುರಿ ಶಾರ್ಟ್ಸ್ ಅನ್ನ ಹೊಡಿಯಕ್ ಹೋಗಿ ಅವಾಗ್ಲೂ ಕೂಡ ಕ್ಯಾಚ್ ಹಿಡಿದಿದ್ದು. ಅದಾದ್ಮೇಲೆ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಸೆಂಚುರಿ ಅಂದ್ರೆ ಫಿನಿಶರ್ ಹೊಡಿಯಕ್ ಹೋಗ್ಬಿಟ್ಟು ಅದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಸೇಮ್ ಟು ಸೇಮ್ ಕ್ಯಾಚ್ ಹಿಡಿದಿದ್ದು. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೂಡ ನೋಡಿ, ಸಾಯಿ ಸುದರ್ಶನ್ ಕೂಡ ಅಷ್ಟೇ ಸೇಮ್ ವಿಕೆಟ್ ಕೂಡ ಬಿದ್ದಿದ್ದು. ಇವತ್ತು ಅಂದ್ರೆ ಸ್ಟಂಪಿಗೆ ಬ್ಯಾಟ್ ಆಗಿ ವಿಕೆಟ್ ಕೂಡ ಬಿದ್ದಿದ್ದು. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ RCB ಮತ್ತೆ GT ಮ್ಯಾಚ್ ಆದಾಗಲ ಅವಾಗ್ಲೂ ಕೂಡ ಅಷ್ಟೇ ಸೇಮ್ ಟು ಸೇಮ್. ಅದೇನು ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ, ನಿಜವಾಗ್ಲೂ ಕೂಡ ನಂಗೆ ಶಾಕ್ ಆಗ್ಬಿಟ್ಟೆ, ಲಿಟರಲಿ ಶಾಕು. ಈ ಕಡೆ ವೈಭವ್ ಸೂರ್ಯವಂಶಿ ಕ್ಯಾಚ್ ಹಿಡಿದ ಶಾಕು, ಮತ್ತೆ ಈ ಕಡೆ ಸುದರ್ಶನ್ ಅಂತೂ ಇನ್ನೂ ಶಾಕ್ ಆಗ್ಬಿಡ್ತು. ಏನ್ ಗುರು ಇದು, ಸೇಮ್ ಟು ಸೇಮ್ ಹೆಂಗ್ ಆಗಕ್ ಸಾಧ್ಯ, ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಒಂದು ರೀಲ್ ಕೂಡ ನೋಡ್ತಾ ಇದ್ದೆ, ಲಾಸ್ಟ್ RCB ಮತ್ತೆ GT ಮ್ಯಾಚ್ ಆದಾಗ ಸಾಯಿ ಸುದರ್ಶನ್ ಅದೇ ರೀತಿ ಸೇಮ್ ಬ್ಯಾಟ್ ಸ್ಟಂಪಿಗೆ ತಗ್ಬಿಟ್ಟು ವಿಕೆಟ್ ಆಗಿದಾರಲ್ಲ. ಹಾಗಾಗಿ ಇವತ್ತು ಏನ್ ಮಾಡ್ತಿರೋ ಗೊತ್ತಿಲ್ಲ, ಗಿಲ್ಲ ಕ್ಯಾಪ್ಟನ್ ಸಾಯಿ ಸುದರ್ಶನ್ ಕೈಗೆ ಒಂದು ಟೇಪ್ ಅನ್ನ ಕಟ್ಬಿಡಿ, ಇಲ್ಲಾಂದ್ರೆ ಮತ್ತೆ ಸ್ಟಂಪಿಗೆ ಬಿಡೋ ಚಾನ್ಸಸ್ ಇರುತ್ತೆ ಅಂತ. ನೋಡಿದ್ರೆ ಅದೇ ರೀತಿ ಮತ್ತೆ ಇವತ್ತು ಆಗ್ಬಿಡ್ತು. ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ವೈಭವ್ ಸೂರ್ಯವಂಶಿ ಒಳ್ಳೆ ಇನ್ನಿಂಗ್ಸ್ ನ ಕೂಡ ಇವತ್ತು ಕೂಡ ಅದೇ ರೀತಿ ಕಂಟಿನ್ಯೂ ಕೂಡ ಮಾಡಿದ್ದೇನೆ. ಅದಾದ್ಮೇಲೆ ರವೀಂದ್ರ ಜಡೇಜಾ ಕೂಡ ಅಷ್ಟೇ ಅದೇ ರೀತಿಗೆ ಸೂರ್ಯವಂಶಿಗೆ ಸತನ ಕೂಡ ಕೊಟ್ರು. ಅದಾದ್ಮೇಲೆ ಮಿಡಲ್ ಅವ್ರಿಗೂ ಕೂಡ ಸ್ವಲ್ಪ ಇಂಜುರಿ ಕೂಡ ಆಯ್ತು. ಅದಾದ್ಮೇಲೆ ಏನೇನು ಅವರು ಕೂಡ ಹೋಗಿ ಸ್ವಲ್ಪ ಡಗೌಟ್ ಅಲ್ಲಿ ಕೂಡ ಕುತ್ಕೊಂಡ್ರು. ಆ ಜಾಗಕ್ಕೆ ರಿಯಾನ್ ಪರಾಗ್ ಕೂಡ ಬಂದು ಅವರು ಕೂಡ ಸ್ಟಾರ್ಟಿಂಗ್ ಇಂದನೇ 6 ಫುಟ್ ಸ್ಟಾರ್ಟ್ ಕೂಡ ಮಾಡಿದ್ರು. ಆದ್ರೆ ಜಾಸ್ತಿ ಸರ್ವೈವ್ ಆಗಕ್ಕೆ ಅವರು ಕೂಡ ಆಗ್ಲಿಲ್ಲ, ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಶನಕ ಬಂದ್ರು ವಿಕೆಟ್. ಅದಾದ್ಮೇಲೆ ಲಾಸ್ಟ್ ತಗೊಳ್ಳಿದ್ರು, ಮ್ಯಾಚ್ ಟರ್ನರ್ ಆಗಿ 214 ತನಕ ರನ್ ಬರಕ್ ಸಾಧ್ಯ ಆಗಿದೆ ಅಲ್ಲಿ ಡೊನೋವಾ ಫೆರರ ಇಂದ. ಏನು ಬ್ಯಾಟಿಂಗ್ ಗುರು, 11 ಬಾಲಿಗೆ ಇಲ್ಲಿ ಹೊಡೆದಿರೋದು 38 ರನ್, ಅದು 4 ಸಿಕ್ಸ್ 2 4 345 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡ್ತಾರ ಅಂದ್ರೆ ಇವತ್ತು ಇವ್ರ ಸ್ಟ್ರೈಕ್ ರೇಟ್ ಅನ್ನ ಬ್ರೇಕ್ ಮಾಡಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗಿಲ್ಲ. ಆ ಲೆವೆಲ್ ಅಲ್ಲಿ ಚೆಚ್ಚಿರೋದು ಸಖತ್ತಾದ ಒಂದು ಗೇಮ್ ಅನ್ನ ಕೂಡ ಆಡ್ಕೊಂಡಿದ್ರೆ. ಅದಾದ್ಮೇಲೆ ಇವತ್ತೇನಾದ್ರು
ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ಗಳು ಜೈಸ್ವಾಲ್ ಆಗಿರ್ಬೋದು, ಅದಾದ್ಮೇಲೆ ಧ್ರುವ್ ಜುರೇಲ್ ಒಬ್ರು ಹಿಟ್ ಆಗಿದ್ರು ಅಂದ್ರೆ ಪಕ್ಕ ಇವತ್ತು ಕೂಡ ಅಷ್ಟೇ 250 ಪ್ಲಸ್ ಟಾರ್ಗೆಟ್ ಅನ್ನ ಕೂಡ ಕೊಡೋರು. ಆದ್ರೂ ಕೂಡ ಈ ಕಡೆ GT ಮೈಂಡ್ ಸೆಟ್ ಫುಲ್ ಸೆಟ್ ಆಗ್ಬಿಟ್ಟಿತ್ತು. ಅದೇನ್ ಆಗ್ಲಿ ಗೊತ್ತಿಲ್ಲ ಗುರು, ಇವತ್ತು ಮ್ಯಾಚ್ ಹೊಡಿಲೇಬೇಕು ಅಂತ ಇವತ್ತು ಇಬ್ರೇ ಮ್ಯಾಚ್ ಅನ್ನ ಮುಗ್ಸಾಕಿದ್ದು. ಆಲ್ಮೋಸ್ಟ್ ಅಂದ್ರೆ ಅರ್ಧಕ್ಕರ್ಧ ಮ್ಯಾಚ್ ಅನ್ನ ಮುಗ್ಸಾಕಿದ್ದು ಶುಭ್ಮನ್ ಗಿಲ್ ಮತ್ತೆ ಈ ಕಡೆ ಸುದರ್ಶನ್ ಇಂದ ಒಂದೇ ಒಂದು ವಿಕೆಟ್ ಬೀಳಿಲ್ಲ ಅಂದಿದ್ರೆ ಆಲ್ಮೋಸ್ಟ್ ಇಬ್ರೇ ಮ್ಯಾಚ್ ಅನ್ನ ಮುಗ್ಸಾಕ್ ಬಿಡ್ರು ಅನ್ಸುತ್ತೆ. ಈ ಕಡೆ ಸುದರ್ಶನ್ ಇಂದ ವಿಕೆಟ್ ಬಿದ್ದಿದ್ ನೋಡಿ ಆ ಕಡೆ ಗಿಲ್ಲೆ ಫುಲ್ ಬೇಜಾರಾಗ್ಬಿಟ್ರು. ಮಾತ್ರ ಏನ್ ಗುರು ನೀನು, ಲಾಸ್ಟ್ ಮ್ಯಾಚ್ ಕೂಡ ಇದೇ ರೀತಿ ಔಟ್ ಆಗಿದೆ, ಈ ಮ್ಯಾಚ್ ಕೂಡ ಇದೇ ರೀತಿ ಔಟ್ ಆಗಿದೆ, ಏನ್ ನಿಂದು ಅರ್ಥನೇ ಆಗ್ತಿಲ್ಲಲ್ಲ ಅಂತ ಒಂಥರ ಬೇಜಾರ್ ಕೂಡ ಮಾಡ್ಕೊಂಡಿದ್ದು. ಅದಾದ್ಮೇಲೆ ಶುಭ್ಮನ್ ಗಿಲ್ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ತನ ಕೂಡ ಆಡಿದ್ದು, ಮತ್ತೆ ಸೆಂಚುರಿನ ಕೂಡ ಹೊಡೆದಿದ್ದು ಈ ಇನ್ನಿಂಗ್ಸ್ ಅಲ್ಲಿ. ಮಾತ್ರ ಸಖತ್ತಾಗಿರೋ ಬ್ಯಾಟಿಂಗ್ ಕೂಡ ನೋಡಕ್ ಸಿಕ್ತು. ಮತ್ತೆ ಸ್ಟಾರ್ಟಿಂಗ್ ಇಂದಾನೆ ಚೆಚ್ಚಾಗಿ ಸ್ಟಾರ್ಟ್ ಮಾಡ್ಬಿಟ್ರು. ಈ ಕಡೆ ಸುದರ್ಶನ್ ಕೂಡ ಅಷ್ಟೇ ಚೆಚ್ಚಿದ್ರು, ಅದಾದ್ಮೇಲೆ ಈ ಕಡೆ ಗಿಲ್ ಕೂಡ ಚೆಚ್ಚಿದ್ರು. ಮತ್ತೆ ಇನ್ನೊಂದೇನು ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ವೈಭವ್ ಸೂರ್ಯವಂಶದ ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ದು ಸುದರ್ಶನ್, ಅದು ತುಂಬಾ ಕಾಸ್ಟ್ಲಿ ಕೂಡ ಆಯ್ತು. ಸುಮಾರು 46 ರನ್ ಇದ್ದಾಗೇನೋ ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ದು. ಅದಾದ್ಮೇಲೆ ತಗೊಳ್ಳಿ ಸಖತ್ತು ಕಾಸ್ಟ್ಲಿ ಕೂಡ ಆಯ್ತು. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸಾಯಿ ಸುದರ್ಶನ್ ನ ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ದು ಫೆರೇರಾ ಅನ್ಸುತ್ತೆ. ಸೊ ಅದು ಕೂಡ ಇನ್ನೂ ಕಾಸ್ಟ್ಲಿ ಆಗ್ಬಿಡ್ತು. ಸುಮಾರು ತುಂಬಾ ಕಡಿಮೆ ರನ್ಸೇ ಇತ್ತು, ಅವಾಗ್ಲೇ ವಿಕೆಟ್ ನ ಎತ್ಕೊಂಡಿದ್ರು. ಅಂದ್ರೆ ಏನಾದ್ರೂ ಕಂಟ್ರೋಲ್ ಮಾಡ್ಕೊಬೋದಿತ್ತೇನೋ RR ಅವರು, ಆದ್ರೂ ಆ ಕ್ಯಾಚ್ ಅನ್ನ ಡ್ರಾಪ್ ಮಾಡಿ ಈ ಕಡೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೂಡ ತುಂಬಾ ಕಾಸ್ಟ್ಲಿ ಆಯ್ತು ವೈಭವ್ ಸೂರ್ಯವಂಶಿದು. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಸಾಯಿ ಸುದರ್ಶನ್ ತುಂಬಾ ಕಾಸ್ಟ್ಲಿ ಕೂಡ ಆಗ್ಬಿಡ್ತು. ಅದಾದ್ಮೇಲೆ ಆಲ್ಮೋಸ್ಟ್ 162 ಅಲ್ಲಿ ತನಕ ಆರಾಮಾಗಿ ಇಬ್ರೇ ಮ್ಯಾಚ್ ಅನ್ನ ಕಂಟ್ರೋಲ್ ಕೂಡ ಮಾಡಿ ಚೇಸ್ ಅನ್ನ ಕೂಡ ಮಾಡಿದ್ರು. 12 ಓವರ್ ತನಕ ವಿಕೆಟೇ ಬಿದ್ದಿರಲಿಲ್ಲ. ಆಮೇಲೆ ಅದೇ ಸಾಯಿ ಸುದರ್ಶನ್ ಇಂದ ಒಂದು ಬೌಂಡ್ರಿಗೆ ಹೋಯ್ತು ಇವರು, ಬ್ಯಾಟ್ ಕೈಯಲ್ಲಿ ಗ್ರಿಪ್ ಮಾಡಕ್ಕೆ ಶಕ್ತಿ ಇಲ್ವಾ ಏನಂದ್ರೆ ಗೊತ್ತಾಗ್ತಿಲ್ಲ ಸಾಯಿ ಸುದರ್ಶನ್ಗೆ. 4ಗೆ ಹೋಯ್ತು, ಈ ಕಡೆ ನೋಡಿದ್ರೆ ಸ್ಟಂಪಿಗೆ ಬಿತ್ತು ವಿಕೆಟ್. ಅದಾದ್ಮೇಲೆ ಯಾವಾಗ ಸಾಯಿ ಸುದರ್ಶನ್ ವಿಕೆಟ್ ಬಿತ್ತು ತಗೋ ಈ ಕಡೆ ಗಿಲ್ಲಿಂದ ವಿಕೆಟ್ ಕೂಡ ಬಿದ್ದೋಯ್ತು. ಅದಾದ್ಮೇಲೆ ಈ ಕಡೆ ಬಂದಂತ ಶನಕ ಕೂಡ ಬಿದ್ದೋಯ್ತು. ವಾಷಿಂಗ್ಟನ್ ಸುಂದರಿಂದ ವಿಕೆಟ್ ಬಿತ್ತು. ಅದೇ ನಿಧಾನಕ್ಕೆ ವಿಕೆಟ್ ಬೀಳ್ತಾ ಬಂತು. ಇದನ್ನೇ ಇವರು RR ಮುಂಚೆಯಿಂದಾನೆ ನಿಧಾನಕ್ಕೆ ಹೆಂಗಾರು ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ರು ಅಂದ್ರೆ ಆಲ್ಮೋಸ್ಟ್ ಒಂಥರ ಗೇಮಿಗೆ ಬಂದ್ಬಿಡ್ತಿದ್ರು. ಇಲ್ಲಿ ನೋಡ್ತಂದ್ರೆ ಫುಲ್ ಒಂದ್ ಸೈಡ್ ಮ್ಯಾಚ್ ಮಾಡಾಕಿದ್ದು ಇಲ್ಲಿ ಗಿಲ್ಲು ಮತ್ತೆ ಸುದರ್ಶನ್. ತುಂಬಾ ಜನ ಮೊನ್ನೆ ಮ್ಯಾಚ್ ಹೇಳ್ತಾ ಇದ್ರು RR ಮತ್ತೆ SRH ಫುಲ್ SRH ಒಂದ್ ಸೈಡ್ ಮ್ಯಾಚ್ ಮಾಡಿ ವಿನ್ ಆಗುತ್ತೆ ಅಂತ. ಆದ್ರೆ ಅದು ಉಲ್ಟಾಗಿ ಇಲ್ಲಿ ಸರಿ ಆಯ್ತು ನೋಡಿ. ಇಲ್ಲಿ GT ಮತ್ತೆ RR ಮ್ಯಾಚ್, GT ಫುಲ್ ಒಂದ್ ಸೈಡ್ ಮ್ಯಾಚ್ ಅನ್ನ ಮಾಡ್ಕೊಂಡಿದ್ದು. ಕೇವಲ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ಬಿಡ್ತು ಇಲ್ಲಿ 9-10 ಓವರಿಗೆ ಕನ್ಫರ್ಮ್ ಆಗ್ಬಿಡ್ತು GT ಕಡೆ ಮ್ಯಾಚ್ ಬಂದ್ಬಿಡುತ್ತೆ ಅಂತ. ಅದೇ ರೀತಿ ಇವತ್ತು GT ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿ ಫೈನಲ್ ಆಗಿ ಮತ್ತೆ ಫಿನಾಲ್ ಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಇನ್ನ ಮೇ 31ನೇ ತಾರೀಕು RCB ಮತ್ತೆ GT ಒಂದು ದೊಡ್ಡ ಫೈಟ್ ಮ್ಯಾಚ್ ಇದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ ಇಬ್ರಿಗೆ ಕೂಡ 2ನೇ ಟೈಟಲ್ ಬೇಕೇ ಬೇಕು. ಇನ್ನ RR ಬಂದಿದ್ರು ಅಂದ್ರೆ ಅವ್ರಿಗೆ ಕೂಡ 2ನೇ ಟೈಟಲ್ ಕೂಡ ಆಗಿರೋದು ಅನ್ಸುತ್ತೆ. ಅವರು 18 ವರ್ಷದಿಂದ ಅಂದ್ರೆ 2008ರಲ್ಲಿ ಒಂದ್ಸಲಿ ಕಪ್ಪನ್ನ ವಿನ್ ಆಗಿದ್ರು. ಅದ್ ಬಿಟ್ರೆ ಅದಾದ್ಮೇಲೆ ಅವರು ಕೂಡ ಯಾವ್ದೇ ರೀತಿ ಕಪ್ಪನ್ನ ವಿನ್ ಕೂಡ ಆಗಿಲ್ಲ. ಹಾಗಾಗಿ ಅವ್ರು ಬಂದಿದ್ರು ಕೂಡ ಇದು 2ನೇ ಟೈಟಲ್ ಕೂಡ ಆಗೋದು. ಹಾಗೆ ಈಗ RCB ಕೂಡ 2ನೇ ಟೈಟಲ್ ಆಗುತ್ತೆ, GT ಕೂಡ 2ನೇ ಟೈಟಲ್ ಆಗುತ್ತೆ. ಹಾಗಾಗಿ ನೋಡೋಣ ಈ ಸಲ 2020 IPL ಟ್ರೋಫಿನ ಯಾರು ಹೊಡಿತಾರೆ ಅಂತ. ನಿಮ್ಗೇನಾದ್ರೂ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡಿ. ಅದು ಪ್ರೆಡಿಕ್ಟ್ ಮಾಡೋದೇ ಕಷ್ಟ ಗುರು. ಇವತ್ತು ಅಷ್ಟೇ ನಾನು ತುಂಬಾ ನೀವು ಎಲ್ಲ ಅನ್ಕೊಂಡಿರೋ ಮತ್ತೆ ಟೆಲಿಗ್ರಾಮ್ ಪೋಸ್ಟ್ ಅನ್ನ ಕೂಡ ಮಾಡಿದೆ, ನೀವೇ ಪ್ರಿಡಿಕ್ಷನ್ ಹಾಕೊಂಡ್ಬಿಡಿ ಅಂತ. ಹಾಗಾಗಿ ಸುಮಾರು 65% ಜನ ಇವತ್ತು RR ವಿನ್ ಆಗುತ್ತೆ ಅಂತ ಪ್ರಿಡಿಕ್ಷನ್ ಕೂಡ ಹಾಕಿ ಓಟನ್ನ ಕೂಡ ಮಾಡಿದ್ರಿ. ನೋಡಿದ್ರೆ ಯಾವ ತರ ಉಲ್ಟಾಯ್ತು ಅಂತ. ಹಾಗಾಗಿ IPL ಯಾವ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೆ ಕೂಡ ಆಗ್ಬೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಸೋತಿದ್ದ ಟೀಮು ಈ ಮ್ಯಾಚ್ ಅಲ್ಲಿ ವಿನ್ ಆಯ್ತು. ಲಾಸ್ಟ್ ಮ್ಯಾಚ್ SRH ಮತ್ತೆ RR ಆಗಿದ್ದ ಒಂದು RR ವಿನ್ ಕೂಡ ಆಗಿತ್ತು. ಅದು ಈ ಮ್ಯಾಚ್ ಅಲ್ಲಿ ಯಾವ ತರ ಸೋಲ್ತು ಅಂತ ನೀವೇ ನೋಡಿದ್ರೆ ಅನ್ಸುತ್ತೆ. ಸೊ IPL ಅಂದ್ರೆ ಇದೇ ಗುರು, ಏನ್ ಬೇಕಾರಾಗ್ಬೋದು. ನಾವು ಪ್ರೆಡಿಕ್ಟ್ ಮಾಡದೆ ಒಂದು ಅಲ್ಲಿ ಆಗೋದೇ ಒಂದು ಆತರ ಕೂಡ ಆಗುತ್ತೆ. ಬಿಡೀಗ ತಲೆ ಕೆಡಿಸ್ಕೊಳೋದ್ ಬೇಡ. ಈಗ ಎಂಡ್ ಸ್ಟೇಜಿಗೆ ಬಂದು ಕೂಡ ನಿಂತ್ಕೊಂಡಿದ್ವಿ. ಮೇ 31 ಯಾವಾಗ ಆಗುತ್ತೆ ಅಂತ ಅನಿಸ್ತದೆ. ಒಂದು ಭಯಾನಕ ಮ್ಯಾಚ್ ನಮ್ಗೆ ನೋಡಕ್ಕೆ ಸಿಗುತ್ತೆ ಸಂಜೆ 7:30. ಸೊ ನೋಡೋಣ ಏನಾಗುತ್ತೆ ಹೇಗೆ ಅಂತ. ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು, ಮ್ಯಾಚ್ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೇಖನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.